ಹಾಯ್ ಹಲೋ ನಮಸ್ಕಾರ. ಲಾಟಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವ್ ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ಈ ಸಂಚಿಕೆಯಲ್ಲಿ ನಾವು ಇಂಡಿಯಾದಲ್ಲಿ ಭಿಕ್ಷಾಟನೆ ಮಾಡೋದು ಅಪರಾಧನ, ಮಕ್ಕಳು ಯಾರಾದರೂ ಭಿಕ್ಷಾಟನೆ ಮಾಡ್ತಾ ಇದ್ರೆ ಅದು ಅಪರಾಧನ, ಮತ್ತೆ ಯಾವ ಲಾಸ್ ಇದು ಅಪರಾಧ ಅಂತ ಕರೆಯುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಹೌದು, ಇಂಡಿಯಾದಲ್ಲಿ ಒಂದು ಸ್ಪೆಸಿಫಿಕ್ ಸೆಂಟ್ರಲ್ ಲಾ ಇಲ್ಲ ವಿಚ್ ಸೇಸ್ ದಟ್ ಇವಾಗ ಯಾರಾದ್ರೂ ಭಿಕ್ಷಾಟನೆ ಮಾಡ್ತಾ ಇದ್ರೆ ಅದು ಅಪರಾಧ ಅಂತ. ಆದ್ರೆ ವೇರಿಯಸ್ ಹಲವಾರು ಸ್ಟೇಟ್ಸ್ ಅಲ್ಲಿ ಇದನ್ನ ಅಪರಾಧ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಒಂದು ಸ್ಪೆಸಿಫಿಕ್ ಲಾ ಇದೆ, ಕರ್ನಾಟಕ ಪ್ರಿವೆನ್ಷನ್ ಆಫ್ ಬೆಗ್ಗಿಂಗ್ ಆಕ್ಟ್ ಅಂತ. ಸೊ ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ, ಇನ್ ಕೇಸ್ ಯಾರಾದ್ರೂ ಭಿಕ್ಷಾಟನೆ ಮಾಡ್ತಾ ಇದ್ರೆ ಅದು ಅಪರಾಧ ಅಂತ ಹೇಳುತ್ತೆ. ಇವಾಗ ಭಿಕ್ಷಾಟನೆ ಮಾಡ್ತಾ ಇದ್ರೆ ಅವ್ರಿಗೆ ಪರಿಸ್ಥಿತಿ ಸರಿ ಇಲ್ಲದೆ ಅಥವಾ ಅವ್ರಿಗೆ ಯಾವ್ದೇ ಎಕನಾಮಿಕ್ ಮೀನ್ಸ್ ಇಲ್ದೆ ಅವರು ಭಿಕ್ಷಾಟನೆ ಮಾಡ್ತಾ ಇರ್ತಾರೆ. ಸೊ ಅಂತ ಸಂದರ್ಭಗಳಲ್ಲಿ ನೀವು ಭಿಕ್ಷಾಟನೆ ಮಾಡಬೇಡಿ ಅಂದ್ರೆ ಅವ್ರು ತಿನ್ನಕ್ಕೆ, ಅವ್ರು ಇರಕ್ಕೆ ಏನ್ ಪರಿಸ್ಥಿತಿ. ಸೊ ಅದಕ್ಕೂ ಕೂಡ ಕೆಲವು ಪ್ರಾವಿಷನ್ಸ್ ನ ಈ ಆಕ್ಟ್ ಹೇಳುತ್ತೆ. ಅದು ಏನಂದ್ರೆ, ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ನ ಸೆಟಪ್ ಮಾಡಬೇಕು ಗೌರ್ಮೆಂಟ್. ಸೆಟಪ್ ಮಾಡಿ ಯಾರು ಭಿಕ್ಷಾಟನೆ ಮಾಡ್ತಾ ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಈ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಲ್ಲಿ ಸೇರಿಸಿ ಅವ್ರಿಗೆ ಸರಿಯಾದ ಊಟ ಮತ್ತೆ ಇರಕ್ಕೆ ಮತ್ತೆ ಬಟ್ಟೆ ಹಾಕಕ್ಕೆ ಫೆಸಿಲಿಟಿನ ಕೊಡಬೇಕು. ಆ ಜವಾಬ್ದಾರಿ ಗೌರ್ಮೆಂಟ್ಗೆ ಈ ಆಕ್ಟ್ ಕೊಡುತ್ತೆ. ಗೌರ್ಮೆಂಟ್ಗೆ ಹಾಗೂ ಸಮಾಜಕ್ಕೂ ಕೂಡ ಈ ಆಕ್ಟ್ ಕೊಡುತ್ತೆ. ಸೊ ನೆಕ್ಸ್ಟ್, ಮಕ್ಕಳಿಗೆ ಸಂಬಂಧಪಟ್ಟ ಲಾಸ್ ಯಾವುದು? ಇವಾಗ ಮಕ್ಕಳು ಲಾ ಯಾರನ್ನ ಕನ್ಸಿಡರ್ ಮಾಡುತ್ತೆ ಅಂದ್ರೆ, ಯಾರು 18 ಇಯರ್ಸ್ ಆಫ್ ಏಜ್ ಕೆಳಗಡೆ ಇರ್ತಾರೆ, ಹೆಣ್ಮಗು ಆಗಿರ್ಲಿ ಗಂಡ್ ಮಗುಲಾಗಿರ್ಲಿ, ಅವರು 18 ಇಯರ್ಸ್ ಆಫ್ ಏಜ್ ಕೆಳಗಡೆ ಇದ್ರೆ ಅವ್ರನ್ನ ಮಕ್ಕಳಂತ ಕನ್ಸಿಡರ್ ಮಾಡ್ತಾರೆ. ಸೊ ಯಾವ ಲಾಸ್ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಲಾ ಬಂದ್ಬಿಟ್ಟು ಜಸ್ಟಿಸ್ ಜುವೆನೈಲ್ ಆಕ್ಟ್. ಸೊ ಈ ಜಸ್ಟಿಸ್ ಜುವೆನೈಲ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಸೆಕ್ಷನ್ 76 ಆಫ್ ದಿಸ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಯಾರ್ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರ ಹತ್ರ ಈ ಕೆಲಸವನ್ನು ಮಾಡಿಸ್ತಾ ಇದ್ರೆ ಅಥವಾ ಭಿಕ್ಷಾಟನೆ ಮಾಡಿಸ್ತಾ ಇದ್ರೆ ಅವ್ರಿಗೆ 7 ಇಯರ್ಸ್ ಆಫ್ ಜೈಲ್ ಆಗುತ್ತೆ. ಅಂಡ್ ಯಾವ ಮಕ್ಕಳಿಗೆ ಕಿಡ್ನಾಪ್ ಮಾಡ್ಕೊಂಡು ಅವ್ರ ಕೈ ಅಥವಾ ಕಾಲ್ನ ತೆಗ್ದಿ ಅವ್ರ ಹತ್ರ ಫೋರ್ಸ್ಫುಲಿ ಅವ್ರ ಹತ್ರ ಬೆಗ್ ಮಾಡಿಸ್ತಾ ಇದ್ರೆ ಅವ್ರಿಗೆ 10 ಇಯರ್ಸ್ ಆಫ್ ರಿಗರಸ್ ಇಂಪ್ರಿಸನ್ಮೆಂಟ್ ಅಂತ ಹೇಳುತ್ತೆ. ಸೊ ಈ ರಿಗರಸ್ ಇಂಪ್ರಿಸನ್ಮೆಂಟ್ ಅಂದ್ರೆ ಏನು? ರಿಗರಸ್ ಅಂದ್ರೆ ಕಠಿಣವಾದ ಇಂಪ್ರಿಸನ್ಮೆಂಟ್ ಕೊಡ್ಬೇಕು ಅಂತ ಈ ಕಾನೂನು ಹೇಳುತ್ತೆ. ಆದ್ರೆ ನಾವು ಒಂದೇನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಇವಾಗ ನಾವು ನೋಡ್ತಾ ಇದ್ರೆ ಮೋರ್ ದೆನ್ ಲ್ಯಾಕ್ ಆಫ್ ಚಿಲ್ಡ್ರನ್ಸ್ ನ ಈ ತರ ಭಿಕ್ಷಾಟನೆಯನ್ನ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಕೆಲವು ಸಿಚುವೇಶನ್ಸ್ ಹೇಗಿರುತ್ತೆ ಅಂದ್ರೆ, ತಂದೆ ತಾಯಿಗೆ ಅವ್ರಿಗೆ ನೋಡ್ಕೊಳಕ್ ಆಗ್ದೇನೆ ಕೆಲವು ಕಳ್ಸಿರ್ತಾರೆ. ಸೊ ಇಂತಹ ಸಂದರ್ಭಗಳಲ್ಲಿ ಪೇರೆಂಟ್ಸ್ ನ ಪನಿಷ್ಮೆಂಟ್ ಕೊಡಲ್ಲ, ಅವ್ರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಅಲ್ಲಿ ಹಾಕಿ ಅವ್ರಿಗೆ ಒಂದ್ ಮೀನ್ಸ್ ಕೊಡ್ತಾರೆ ಮಕ್ಕಳನ್ನ ನೋಡ್ಕೊಳ್ಳೋಕೆ, ಮತ್ತೆ ಅವ್ರಿಗೆ ಊಟ, ಅವ್ರಿಗೆ ಬಟ್ಟೆನ ಕೊಡ್ತಾರೆ. ಆದ್ರೆ ಯಾರಿ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅಥವಾ ಅವ್ರಿಗೆ ಒಂದ್ ಡ್ರಗ್ಸ್ ಕೊಟ್ಟಿ ಏನಾದ್ರೂ ಮಾಡಿ ಫೋರ್ಸ್ಫುಲ್ ಆಗಿ ಅವ್ರ ಹತ್ರ ಭಿಕ್ಷಾಟನೆ ಮಾಡ್ತಾ ಇದ್ರೆ ಅವ್ರ ಮೇಲೆ ಮಾತ್ರ ಈ ಸೆಕ್ಷನ್ ಲಾಗು ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ BNS ಕೆಳಗಡೆ ಅಂದ್ರೆ ಹೊಸ ಕ್ರಿಮಿನಲ್ ಲಾ ಏನ್ ಹೇಳುತ್ತೆ ಅಂದ್ರೆ, ಸೆಕ್ಷನ್ 139 ಆಫ್ BNS ಏನ್ ಹೇಳುತ್ತೆ ಅಂದ್ರೆ, ಮಕ್ಕಳು ಯಾರನ್ನಾದ್ರೂ ಕಿಡ್ನಾಪ್ ಮಾಡಿ ಅವ್ರಿಗೆ ಫೋರ್ಸ್ಫುಲಿ ಅವ್ರ ಕೈಯಿಂದ ಭಿಕ್ಷಾಟನೆ ಮಾಡಿಸ್ತಾ ಇದ್ರೆ ಅವ್ರಿಗೆ 10 ಇಯರ್ಸ್ ಆಫ್ ಜೈಲ್ ಆಗುತ್ತೆ. ಅಂಡ್ ಯಾರ್ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಅವ್ರಿಗೆ ಫೋರ್ಸ್ಫುಲಿ ಆಗಿ ಅವ್ರಿಗೆ ಭಿಕ್ಷಾಟನೆ ಮಾಡಿಸ್ತಾ ಇದ್ರೆ 20 ಇಯರ್ಸ್ ಆಫ್ ಜೈಲ್ ಅಪ್ ಟು ಇಂಪ್ರಿಸನ್ಮೆಂಟ್ ಅಂದ್ರೆ ಅವ್ರು ಸಾಯೋ ತನಕ ಅವ್ರಿಗೆ ಶಿಕ್ಷೆಯನ್ನು ಕೊಡುತ್ತೆ. ಸೊ ನಮ್ಮ ಇಂಡಿಯನ್ ಲಾ ಅಲ್ಲಿ ಒಂದು ಸ್ಪೆಸಿಫಿಕ್ ಕಾಯ್ದೆ ಇಲ್ಲದೆ ಹೋದ್ರೂ ಕೂಡ ಈ ಜಸ್ಟಿಸ್ ಜುವೆನೈಲ್ ಆಕ್ಟ್, ಈ ಕ್ರಿಮಿನಲ್ ಲಾ ಆಕ್ಟ್ BNS ಇದು ತುಂಬಾ ಗಂಭೀರವಾದ ಅಪರಾಧ. ಮಕ್ಕಳಿಗೆ ಭಿಕ್ಷಾಟನೆ ಬೇಡ್ಸೋದು ಒಂದು ಗಂಭೀರವಾದ ಅಪರಾಧ ಅಂತ ಕನ್ಸಿಡರ್ ಮಾಡಿ ತುಂಬಾ ರಿಗರಸ್ ಇಂಪ್ರಿಸನ್ಮೆಂಟ್ ನ ಕೊಡ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.